ನಮಸ್ಕಾರ ರೈತ ಬಾಂಧವರೇ, ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ. ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಕೊಬ್ಬಿನ ಆಮ್ಲಗಳು ಮನುಷ್ಯನ ಹೃದಯ ಮತ್ತು ಮೆದುಳಿನ ಆರೋಗ್ಯಕ್ಕೆ ತುಂಬಾನೇ ಮುಖ್ಯ. ಆದರೆ ಈ ಕೊಬ್ಬಿನ ಆಮ್ಲಗಳು ಮನುಷ್ಯ ದೇಹದಲ್ಲಿ ಉತ್ಪಾದನೆ ಆಗೋದಿಲ್ಲ, ಅದನ್ನು ಹೊರಗಡೆಯಿಂದ ಸೇವಿಸಬೇಕಾಗುತ್ತೆ. ಮೀನುಗಳು ಈ ಒಮೆಗಾ 3 ಕೊಬ್ಬಿನ ಆಮ್ಲಗಳ ಪ್ರಮುಖ ಆಕರ. ಜೊತೆಗೆ ಸಸಾರಜನಕ, ಪ್ರಾಣಿಜನ್ಯ ಸಸಾರಜನಕ ಕೂಡ ಮೀನುಗಳಲ್ಲಿ ಯಥೇಚ್ಛವಾಗಿ ಲಭ್ಯ ಆಗುತ್ತೆ. ಆ ಕಾರಣಕ್ಕಾಗಿ ಜಗತ್ತಿನಾದ್ಯಂತ ಅಪೌಷ್ಟಿಕತೆಯ ವಿರುದ್ಧ ಹೋರಾಟ, ಹಸುವಿನ ವಿರುದ್ಧ ಹೋರಾಟದಲ್ಲಿ ಮೀನುಗಳು ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಜಗತ್ತಿನಾದ್ಯಂತ ಕೋಟ್ಯಾಂತರ ಜನ ತಮ್ಮ ಜೀವನ ನಿರ್ವಹಣೆಗೆ ಮೀನುಗಾರಿಕೆಯನ್ನು ಅವಲಂಬಿಸಿರ್ತಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಸಮುದ್ರದಲ್ಲಿ ಮೀನಿನ ಲಭ್ಯತೆ ಕಡಿಮೆ ಆಗಿರೋದು ಸ್ವಲ್ಪ ಚಿಂತೆಗೆ ಕಾರಣವಾಗಿದೆ. ಆದ್ದರಿಂದ ಪ್ರತಿ ವರ್ಷ ನವೆಂಬರ್ 21ನೇ ತಾರೀಕು ಈ ಕುರಿತು ಜಾಗೃತಿ ಮೂಡಿಸೋದಕ್ಕೆ, ಮೀನುಗಳ ಉತ್ಪಾದನೆ ಮತ್ತು ಉತ್ಪಾದಕತೆಯನ್ನು ಹೆಚ್ಚು ಮಾಡೋದಕ್ಕೆ ನಡೆಯುವ ಪ್ರಯತ್ನವೇ ವಿಶ್ವ ಮೀನುಗಾರಿಕಾ ದಿನಾಚರಣೆ. ಈ ಕುರಿತು ಮಾಹಿತಿಯನ್ನು ನೀಡಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಹೆಬ್ಬಾಳದಲ್ಲಿರುವ ಮೀನುಗಾರಿಕಾ ಸಂಶೋಧನೆ ಮತ್ತು ಮಾಹಿತಿ ಕೇಂದ್ರದ ಮುಖ್ಯಸ್ಥರಾಗಿರುವ ಡಾಕ್ಟರ್ ಶಿವಕುಮಾರ್ ಮಗದ ಅವರು. ಡಾಕ್ಟರ್ ಮಗದ ಅವರೇ, ಆತ್ಮೀಯ ಸ್ವಾಗತ. ನಮಸ್ಕಾರ. ನೀವು ಅವರಿಗೆ ಕರೆಯನ್ನು ಮಾಡೋದಕ್ಕೆ ನಮ್ಮ ದೂರವಾಣಿ ಸಂಖ್ಯೆಗಳು 0802-235-2599, ಮತ್ತೊಂದು ಸಂಖ್ಯೆ 0802-235-2699. ಕರೆಯನ್ನು ಮಾಡುವ ರೈತ ಬಾಂಧವರಲ್ಲಿ ಒಂದು ವಿನಂತಿ, ದಯವಿಟ್ಟು ನಿಮ್ಮ ಪ್ರಶ್ನೆ ನೇರವಾಗಿರಲಿ, ಸಂಕ್ಷಿಪ್ತವಾಗಿರಲಿ, ವಿಷಯಕ್ಕೆ ಸಂಬಂಧಪಟ್ಟಾಗೆ ಇರಲಿ. ವಿಶ್ವ ಮೀನುಗಾರಿಕಾ ದಿನಾಚರಣೆ, ಮತ್ಸ್ಯ ಪಾಲನೆ ಇದರ ಕುರಿತಾಗಿಯೇ ಇರಲಿ. ನೀವು ಕರೆಯನ್ನು ಮಾಡುವಾಗ ದಯವಿಟ್ಟು ನಿಮ್ಮ TV ವಾಲ್ಯೂಮನ್ನು ಸಂಪೂರ್ಣವಾಗಿ ಮ್ಯೂಟ್ ಮಾಡಿಡಿ, ಸಂಪೂರ್ಣವಾಗಿ ಕಡಿಮೆ ಮಾಡಿಡಿ. ಡಾಕ್ಟರ್ ಶಿವಕುಮಾರ್ ಅವರೇ, ರೈತರ ಪರವಾಗಿ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಈಗ ಮೊದಲನೇದಾಗಿ ಜುಲೈ 10ನೇ ತಾರೀಕು ಕೂಡ ಮೀನುಗಾರಿಕಾ ದಿನಾಚರಣೆಯನ್ನು ಆಚರಿಸಲಾಗುತ್ತೆ. ನವೆಂಬರ್ 21ನೇ ತಾರೀಕು ಕೂಡ ವಿಶ್ವ ಮೀನುಗಾರಿಕಾ ದಿನಾಚರಣೆಯನ್ನು ಆಚರಿಸಲಾಗುತ್ತೆ. ಇವೆರಡರ ನಡುವೆ ಏನು ವ್ಯತ್ಯಾಸ ಇದೆ, ಇವುಗಳ ಉದ್ದೇಶಗಳೇನು? ಸರ್ ನಮಸ್ತೆ. ಜುಲೈ 10ನೇ ತಾರೀಕು ಕೇವಲ ಭಾರತದಲ್ಲಿ ಮಾತ್ರ ಮೀನು ಕೃಷಿಕರ ರಾಷ್ಟ್ರೀಯ ಮೀನು ಕೃಷಿಕರ ದಿನಾಚರಣೆಯನ್ನಾಗಿ ಆಚರಿಸ್ತೀವಿ. ಯಾಕಂದ್ರೆ ಬಹಳ ನುರಿತ ವಿಜ್ಞಾನಿಗಳಾದ ಡಾಕ್ಟರ್ ಹೀರಾಲಾಲ್ ಚೌಧರಿ ಮತ್ತು ಡಾಕ್ಟರ್ MH ಹಾಲಿಕುನಿ ಎನ್ನುವಂಥ ಇಬ್ಬರು ವಿಜ್ಞಾನಿಗಳು ಕೃತಕವಾಗಿ ಪಿಟ್ಯುಟರಿ ಗ್ರಂಥಿಯನ್ನು ಬಳಸಿ ಅದರಿಂದ ಹಾರ್ಮೋನನ್ನು ತಯಾರಿಸಿ ಅದರಿಂದ ಮೀನನ್ನು ಪ್ರಚೋದನೆ ಮಾಡಿ ಕೃತಕವಾಗಿ ವಂಶಾಭಿವೃದ್ಧಿ ಮಾಡಿದರ ನೆನಪಿಗಾಗಿ ಕೇವಲ ಭಾರತದಲ್ಲಿ ಮೀನು ಕೃಷಿಕರು ಮಾತ್ರ ಆಚರಿಸುವಂತಹ ದಿನ ಜುಲೈ 10ನೇ ತಾರೀಕು. ಆದರೆ ನವೆಂಬರ್ 21 ವಿಶ್ವದಾದ್ಯಂತ ಮೀನುಗಾರಿಕೆ, ಮೀನು ಕೃಷಿ, ಮೀನು ಸಂಸ್ಕರಣೆ ಮತ್ತು ಗ್ರಾಹಕರು ಮತ್ತು ಮೀನುಗಾರಿಕೆ ಸಂಬಂಧಿಸಿದ ಎಲ್ಲ ಫಲಾನುಭವಿಗಳ ಒಂದು ಸಮನ್ವಯತೆಯನ್ನು ಕಂಡುಕೊಂಡು ಮುಂದೆ ನಾವೆಲ್ಲ ಸೇರಿ ಮೀನುಗಾರಿಕೆ ಕ್ಷೇತ್ರವನ್ನು ಸುಸ್ಥಿರತೆಗೆ ಕೊಂಡೊಯ್ಯಬಹುದಾದ ಅವಕಾಶಗಳ ಬಗ್ಗೆ, ಸಾಧ್ಯತೆಗಳ ಬಗ್ಗೆ, ಸಂಶೋಧನೆಗಳ ಬಗ್ಗೆ ವಿಚಾರ ಮಂಡಿಸುವ, ಚರ್ಚೆ ಮಾಡುವ ಮತ್ತು ಸಾಮಾನ್ಯ ಜನರಿಗೆ ವಿಚಾರವನ್ನು ತಲುಪಿಸುವ ಉದ್ದೇಶದಿಂದ ಈ ನವೆಂಬರ್ 21ರಂದು ಜಾಗತಿಕವಾಗಿ ನಡೆಸುವಂತಹ ದಿನ. ಒಳ್ಳೆಯ ಚಿಂತನೆ, ಒಳ್ಳೆಯ ಪ್ರಯತ್ನ. ಈಗ ಮೊದಲನೇದಾಗಿ ಜನರ ಆಹಾರ ಸೇವನೆಯಲ್ಲಿ ಮೀನುಗಳ ಪಾತ್ರ ಏನು? ಸಾಮಾನ್ಯವಾಗಿ ಒಬ್ಬ ಸದೃಢ ವ್ಯಕ್ತಿಗೆ 2800ರಿಂದ 3000 ಕಿಲೋ ಕ್ಯಾಲರೀಸ್ ಬೇಕು ಒಬ್ಬ ವ್ಯಕ್ತಿಗೆ ಒಂದು ದಿನಕ್ಕೆ. ಅದರಲ್ಲಿ ಕಾರ್ಬೋಹೈಡ್ರೇಟಿಂದ 60% ಅಷ್ಟು, ಪ್ರೋಟೀನಿಂದ 25ರಿಂದ 30% ಅಷ್ಟು ಮತ್ತು ಕೊಬ್ಬಿನಿಂದ 10ರಿಂದ 15% ಅಷ್ಟು, ಶೇಕಡ 10ರಿಂದ 15% ಬೇಕು. ಉತ್ತಮ ಆರೋಗ್ಯಕ್ಕೆ ಜಗತ್ತಿನಾದ್ಯಂತ ನೋಡಿ, ಈ ನಾಗರಿಕತೆ ಬೆಳೆದದ್ದೇ ಸಮುದ್ರ ತೀರದಲ್ಲಿ ಮತ್ತು ನದಿ ಪಾತ್ರಗಳಲ್ಲಿ. ಅಲ್ಲಿ ವಾಸಿಸಿದಂತಹ ಜನಕ್ಕೆ ಬುದ್ಧಿಮತ್ತೆ ಜಾಸ್ತಿ, IQ ಜಾಸ್ತಿ. ಯಾಕೆ ಅಂದರೆ ಆ ಭಾಗದಲ್ಲಿ, ಆ ಪಾತ್ರದಲ್ಲಿ ವಾಸಿಸುವಂತಹ ಜನ ಹೆಚ್ಚು ಮೀನನ್ನು ಸೇವಿಸ್ತಾ ಇದ್ರು. ಅಲ್ಲಿ ತಾವೇ ಹೇಳಿದಾಗೆ ಒಮೆಗಾ 3 ಮತ್ತು ಒಮೆಗಾ 6 ಆಮ್ಲಗಳಿರುವಂತಹ ಮೀನನ್ನು ಸೇವಿಸಿದಾಗ ಅದು ಮನುಷ್ಯನ ಸಹಜ ಅಭಿವೃದ್ಧಿಗೆ
ಮೆದುಳು ಮತ್ತು ಹೃದಯದ ಅಭಿವೃದ್ಧಿಗೆ ಉಪಯೋಗವಾಗುವಂತಹ ಆಮ್ಲಗಳಿದ್ದರಿಂದ ಆ ಭಾಗದ ಜನಗಳಿಗೆ ಬುದ್ಧಿಮತ್ತೆ ಜಾಸ್ತಿ. ಸೊ ಹೆಚ್ಚು ಪ್ರಾಣಿಜನ್ಯ ಸಸಾರಜನಕವನ್ನು ಸೇವಿಸೋದ್ರಿಂದ ಉತ್ತಮ ಆರೋಗ್ಯವನ್ನು ಪಡೆಯಬಲ್ಲದು. ಯಾಕಂದರೆ ಹೆಚ್ಚು ಪ್ರೋಟೀನ್ 22-26% ಪ್ರೋಟೀನ್ ಇರುವಂತಹ ಮತ್ತು ಸುಲಭವಾಗಿ ಜೀರ್ಣವಾಗಬಲ್ಲಂತಹ ಹೆಚ್ಚು ಪ್ರೋಟೀನ್ ಅಂತ ಇದ್ದರೆ ಇದೆ. ಯಾಕಂದರೆ ಮಾಂಸವನ್ನು 30-40 ನಿಮಿಷ ಬೇಯಿಸಬೇಕು, ಮೀನಿನ ಕೇವಲ 5 ನಿಮಿಷ ಬೇಯಿಸಿದರೆ ಸಾಕು. ಅರ್ಥ ಬಹಳ ಸುಲಭವಾಗಿ ಜೀರ್ಣವಾಗುವಂತಹ ಸಸಾರಜನಕ ಮತ್ತು ಕೊಬ್ಬು. ಆ ದೃಷ್ಟಿಯಿಂದ ಮನುಷ್ಯನ ದೃಢಕಾಯಕ್ಕೆ ಉತ್ತಮ ಪ್ರೋಟೀನ್ ಈ ಮೀನು ಒದಗಿಸಬಲ್ಲದು. ಧನ್ಯವಾದಗಳು. ಈಗೊಂದು ಕರೆ ಇದೆ, ತುಮಕೂರಿಂದ ಹುಸೇನ್ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಹುಸೇನ್ ಅವರೇ. ಹುಸೇನ್ ಅವರೇ ನಮಸ್ಕಾರ. ಹಾ, ಪ್ರಶ್ನೆ ಕೇಳಿ. ನೀವು ಮಾತಾಡೋದು ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ ಹುಸೇನ್ ಅವರೇ. ಹಾ ಹೇಳಿ. ಸರ್ ಈಗ ಕೇಳಿಸ್ತಾ ಇದೆಯಾ? ಈಗ ಕೇಳಿಸ್ತಾ ಇದೆ, ಹೇಳಿ. ಸರ್ ಏನಿಲ್ಲ, ಮೀನುಗಾರಿಕೆಗೆ ಸಂಬಂಧಪಟ್ಟಂತ ತರಬೇತಿಗಳು ಈ ವರ್ಷ ಕೊರೋನಾ ಇರೋದ್ರಿಂದ ಬಹುಶಃ ಪೋಸ್ಟ್ಪೋನ್ ಆಗಿರ್ಬೋದು. ಅದು ಯಾವಾಗಿಂದ ಶುರು ಆಗ್ತವೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳು ಬೇಕಾಗಿತ್ತು. ಶ್ರೀಯುತ ಹುಸೇನ್ ಅವರೇ, ಧನ್ಯವಾದಗಳು. ನಾವು ಮೀನುಗಾರಿಕಾ ಸಂಶೋಧನೆ ಮತ್ತು ಮಾಹಿತಿ ಕೇಂದ್ರ ಹೆಬ್ಬಾಳ ಅಲ್ಲಿ ನಿರಂತರವಾಗಿ ತರಬೇತಿಗಳನ್ನು ಮಾಡ್ತಾ ಇದ್ವಿ. ಈ ಪ್ಯಾಂಡಮಿಕ್ ಕೋವಿಡ್ ಇಶ್ಯೂ ಇದ್ದಿದ್ದರಿಂದ ನಾವು ಡಿಸೆಂಬರ್ 2ನೇ ವಾರದ ನಂತರ ನಾವು ತರಬೇತಿಗಳನ್ನು ಹಂತ ಹಂತವಾಗಿ ನಾವು ಹಮ್ಮಿಕೊಂಡಿದ್ದೀವಿ. ನೀವು ಯಾವ ವಿಚಾರವಾಗಿ ಮೀನು ತರಬೇತಿಯನ್ನು ಪಡೀಲಿಕ್ಕೆ ಇಚ್ಛೆ ಪಡ್ತೀರಿ, ಈ ಕಾರ್ಯಕ್ರಮದ ನಂತರ ನಮ್ಮ ವಿಳಾಸವನ್ನು ತಮಗೆ ತಿಳಿಸಲಾಗುತ್ತೆ. ನೀವು ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡು ನಮ್ಮ ಮಾಹಿತಿ ಕೇಂದ್ರಕ್ಕೆ ಬಂದು ಉಚಿತವಾದ ತರಬೇತಿಯನ್ನು ಪಡೆಯಬಹುದು. ಹುಸೇನ್ ಅವರೇ, ಕಾರ್ಯಕ್ರಮದ ಕೊನೆಯಲ್ಲಿ ಡಾಕ್ಟರ್ ಶಿವಕುಮಾರ್ ಅವರ ಮೊಬೈಲ್ ಸಂಖ್ಯೆಯನ್ನು ಪರದೆ ಮೇಲೆ ತೋರಿಸ್ತಾರೆ. ದಯವಿಟ್ಟು ಅದನ್ನು ಬರೆದಿಟ್ಕೊಳ್ಳಿ, ಆನಂತರ ಅವ್ರನ್ನ ಸಂಪರ್ಕಿಸಿ ನಿಮಗೆ ಬೇಕಾದ ಮಾಹಿತಿಯನ್ನು ಪಡಿಬೋದು. ಧನ್ಯವಾದಗಳು. ಈಗ ಮಂಡ್ಯದಿಂದ ಸಿದ್ದೇಗೌಡ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಸಿದ್ದೇಗೌಡ ಅವರೇ. ಹಾಂ, ಪ್ರಶ್ನೆ ಕೇಳಿ. ಸರ್ ಏನಿಲ್ಲ, ಈ ಗ್ರಾಮ ಪಂಚಾಯತಿ ವತಿಯಿಂದ ನರೇಗಾ ವತಿಯಿಂದ 40 ಅಡಿ 70 ಅಡಿ ಕೃಷಿ ಹೊಂಡ ತೆಗೆದು ಹೇಳ್ತಾ ಇದ್ದಾರೆ. ಹಾಂ, ಅದರಲ್ಲಿ ಎಷ್ಟು ಮೀನು ಸಾಕಬೇಕು ಅಂತ ಕೇಳುವ ಅನ್ಬಿಟ್ಟು ಸರ್. ಕೃಷಿ ಹೊಂಡಗಳು ಸಾಮಾನ್ಯವಾಗಿ 100-400 ಚದರ ಮೀಟರ್ ವಿಸ್ತೀರ್ಣವಿರುವಂತಹ ಕೊಳಗಳಾಗಿರ್ತವೆ. ಅಲ್ಲಿಗೆ 200-300 ಮೀನುಗಳನ್ನು ಸಾಕಬಹುದು. ಅದರಲ್ಲಿ ಒಂದೇ ಜಾತಿಯ ಮೀನುಗಳನ್ನು ಸಾಕಿದ್ರೆ ಉತ್ತಮ ಇಳುವರಿ ಉತ್ಪಾದಕತೆ ಬರೋದಿಲ್ಲ. ಕಟ್ಲ, ರೋಹು ಮತ್ತು ಸಾಮಾನ್ಯ ಗೆಂಡೆ ಈ 3 ಜಾತಿಯ ಮೀನುಗಳನ್ನು ಸಾಕಿದ್ರೆ ಸುಮಾರು 8-10 ತಿಂಗಳಲ್ಲಿ ಅವರಿಗೆ 80% ಬದುಕುಳಿಯುವಿಕೆ ಬಂದು ಉತ್ತಮ ಲಾಭವನ್ನು ಪಡೆಯಬಹುದು. ಈಗ ಅವರಿಗೆ ಬೂದನೂರಿನಲ್ಲಿ, ಮಂಡ್ಯದ ಬೂದನೂರಿನಲ್ಲಿ ಮತ್ತು ಮೈಸೂರಿನ ನಗುವಿನಲ್ಲಿ ಮತ್ತು ನಮ್ಮ ಹೆಬ್ಬಾಳದ ನಮ್ಮ ಸಂಶೋಧನಾ ಕೇಂದ್ರದಲ್ಲಿ ಅವರಿಗೆ ಮರಿ ಸಿಗ್ತವೆ. ಇದು ಸಾಕಾಣಿಕೆಗೆ ಯೋಗ್ಯವಾದ ಸಮಯವಲ್ಲ. ಆದರೂ ಕೂಡ ಇದು ಚಳಿಗಾಲ, ಸ್ವಲ್ಪ ಹೊಂದ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ. ಆದರೂ ಕೂಡ ಅವರಿಗೆ ಬೇಕಾದಷ್ಟು ಮೀನು ಮರಿಯನ್ನು ನಮ್ಮ ಕೇಂದ್ರದಿಂದ ನಾಳೆ ಮತ್ತು ಯಾವುದೇ ವರ್ಕಿಂಗ್ ಡೇ ಖರೀದಿ ಮಾಡಬಹುದು. ಈಗ ಲಭ್ಯ ಇದೆ ನಮ್ಮ ಕೇಂದ್ರದಲ್ಲಿ 6 ಜಾತಿಯ ಮೀನುಗಳು ನಮ್ಮಲ್ಲಿ ಲಭ್ಯ ಇದೆ. ಅಲ್ಲಿ ಕಳೆ ಏನಾದರೂ ಹೆಚ್ಚಿಗೆ ಇದ್ದರೆ ನಾವು ಅಲ್ಲಿಗೆ ಹುಲ್ಲುಗೆಂಡೆ ಮತ್ತು ಇನ್ನು ನಾವು ಕೃತಕ ಆಹಾರವನ್ನು ಹಾಕಿ ನಾವು ಬೆಳೆಸ್ತೀವಿ ಅಂತ ಹೇಳಿದ್ರೆ ತಿಲಾಪಿಯಾ ಮತ್ತು ಪಂಗೇಸಿಯಸ್ ಮೀನುಗಳು 4-6 ತಿಂಗಳಲ್ಲಿ ಮಾರುಕಟ್ಟೆ ಗಾತ್ರಕ್ಕೆ ಬರುವಂತಹ ತಿಲಾಪಿಯಾ ಚಿತ್ರದಲ್ಲಿ ತೋರಿಸ್ತಾ ಇದ್ದೇವೆ. ಈ ಜಾತಿಯ ಮೀನುಗಳು ಕೂಡ ನಮ್ಮಲ್ಲಿ ಪಂಗೇಸಿಯಸ್ ಮೀನಿದೆ. ಸಿದ್ದೇಗೌಡರು ನಮ್ಮ ಹೆಬ್ಬಾಳದ ಕೇಂದ್ರಕ್ಕೆ ಬಂದು ಈ ಮೀನುಗಳನ್ನ ಮಂಡ್ಯದವರು ಬಹುಶಃ ಅಲ್ಲೇ ಬೂದನೂರು ಹತ್ತಿರದಲ್ಲೇ ಇದೆ. ಅಲ್ಲಿ 3 ಜಾತಿಯ ಮೀನುಗಳು ಮಾತ್ರ ಸಿಗುತ್ತೆ. ಇನ್ನು ಶೀಘ್ರವಾಗಿ ಬೆಳೆಯುವಂತಹ ತಳಿಗಳು ಬೇಕು ಅಂದರೆ ನಮ್ಮಲ್ಲಿಗೆ ಬರಬೇಕಾಗುತ್ತೆ. ಧನ್ಯವಾದಗಳು ಸಿದ್ದೇಗೌಡ್ರೆ. ಈಗ ಪ್ರೇಮಾ ಶೆಟ್ಟಿ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ. ನಮಸ್ಕಾರ ಸರ್. ಹಾಂ, ಪ್ರಶ್ನೆ ಕೇಳಿ. ನಾವು ಮೀನ್ ಮರಿ ಸಾಕಿದ್ದೀವಿ, ಹಾಂ, ಕೊಳ ಮಾಡಿಸಿ, ಹಾಂ, ಅದಕ್ಕೆ ಏನ್ ಮೇವು ಕೊಡಬೇಕು? ನೀವು ಮೀನು ಸಾಕಣೆಯನ್ನು ಪ್ರಾರಂಭಿಸುವ ಮೊದಲೇ ಈ ವಿಚಾರ ತಿಳಿದಿರಬೇಕಿತ್ತು. ಸಾಮಾನ್ಯವಾಗಿ ನಾವು ಕೊಳವನ್ನು ಸಿದ್ಧತೆ ಮಾಡ್ಕೊಳ್ಬೇಕಾದ್ರೆ ಹೆಕ್ಟೇರ್ ಪ್ರದೇಶಕ್ಕೆ 2 ಟನ್ನಷ್ಟು ಹಸಿ ಸಗಣಿ, ಒಂದು 300 kgಯಷ್ಟು ಸುಣ್ಣ ಮತ್ತು 100 kgಯಷ್ಟು ಯೂರಿಯಾ, ಇದನ್ನೆಲ್ಲ ರಸಗೊಬ್ಬರಗಳನ್ನು ಹಾಕಿ
ಅಲ್ಲಿ ನೈಸರ್ಗಿಕವಾಗಿ ಆಹಾರ ಉತ್ಪಾದನೆ ಆಗುವಾಗೆ ನೋಡಿಕೊಂಡು ಮರಿಗಳನ್ನ ಪಾಲನೆ ಮಾಡಬೇಕು. ಮರಿಗಳನ್ನು ಬಿಟ್ಟ ನಂತರ ಅವುಗಳಿಗೆ ಆಹಾರವಾಗಿ ಕಡಲೆಕಾಯಿ ಹಿಂಡಿ ಮತ್ತು ಅಕ್ಕಿ ತೌಡನ್ನು ಸಮ ಪ್ರಮಾಣದಲ್ಲಿ ಮಿಶ್ರಣ ಮಾಡಿ 1,00,000 ಮರಿಗಳಿಗೆ 1 kgಯಷ್ಟು, 1 kg ಅಂದರೆ ಅರ್ಧ kg ಕಡಲೆಕಾಯಿ ಹಿಂಡಿ ಮತ್ತು ಅರ್ಧ kg ಅಕ್ಕಿ ತೌಡು ಇರುತ್ತೆ, ಅವುಗಳನ್ನ ಸಮ ಮಿಶ್ರಣ ಮಾಡಿ ಪ್ರತಿನಿತ್ಯ ಬೆಳಗ್ಗೆ 9ರಿಂದ 10 ಗಂಟೆಗೆ ಒಂದು ಸವಾರಿ, ಆ 1 kgನ 2 ರೇಷನ್ ಮಾಡಿ ಸಂಜೆ 4ರಿಂದ 5 ಗಂಟೆಗೆ ಒಂದು ಸಲ 2 ಸಲ ಕೊಟ್ಟರೆ ಭಾಳ ಚೆನ್ನಾಗಿ ಬೆಳೀತೇವೆ. ಜೊತೆಗೆ ಪ್ರತಿ ವಾರಕ್ಕೊಮ್ಮೆ ಸಗಣಿ ಮತ್ತು ಸುಣ್ಣ ಮತ್ತು ಯೂರಿಯಾವನ್ನು ಹಾಕಬೇಕಾಗುತ್ತೆ. ಒಂದು ಚದರ ಮೀಟ್ರಿಗೆ ಎಷ್ಟು ಹಾಕಬೇಕಾಗುತ್ತೆ ಇದೆಲ್ಲವನ್ನು ನಾವು ಒಂದು ಕೋಷ್ಟಕ ಮಾಡಿ ನಿಮಗೆ ತಿಳಿಸ್ಕೊಡ್ತೀವಿ. ಎಷ್ಟು ವಿಸ್ತೀರ್ಣದ ಕೊಳ ಇದೆ, ಎಷ್ಟು ಸಾಂದ್ರತೆಯಲ್ಲಿ ಯಾವ ಯಾವ ಮರಿಗಳನ್ನು ಸಾಕಬಹುದು, ಅವುಗಳ ಪಾಲನೆ ಹೇಗೆ, 60ರಿಂದ 70 ದಿನಗಳಲ್ಲಿ ಅವುಗಳನ್ನು ಕಟಾವು ಮಾಡುವುದು ಹೇಗೆ ಅನ್ನೋದ್ರ ಬಗ್ಗೆ ನಾವು ತಿಳಿಸ್ಕೊಡ್ತೀವಿ. ಖಂಡಿತವಾಗಿ ಬಹಳ ದೊಡ್ಡ ಬೇಡಿಕೆ ಇದೆ. ರಾಜ್ಯದಲ್ಲಿ ನಮಗೆ 60 ಕೋಟಿ ಮೀನು ಮರಿ ಬೇಕು, ಆದರೆ ನಮ್ಮ ರಾಜ್ಯದಲ್ಲಿ ಉತ್ಪಾದನೆ ಆಗ್ತಿರೋದು ಕೇವಲ 40 ಕೋಟಿ ಮಾತ್ರ. ಹಾಗಾಗಿ ಸಣ್ಣ ಕೊಳ ಇರುವಂತಹ ರೈತರು ಮೀನು ಮರಿ ಪಾಲನೆಯನ್ನು ಮಾಡಿ, ಯಾಕೆಂದರೆ ಕೇವಲ 60 ದಿನದಿಂದ 120 ದಿನದಲ್ಲಿ ಅವ್ರಿಗೆ ಕಟಾವು ಬರ್ತದೆ, ಹಾಗೆ ಹೆಚ್ಚಿನ ಲಾಭವನ್ನು ಗಳಿಸಲಿಕ್ಕೆ ಸಿಂಹ ಶೆಟ್ಟಿ ಅವರು ಕಾರ್ಯಕ್ರಮದ ನಂತರ ಡಾಕ್ಟರ್ ಶಿವಕುಮಾರ್ ಅವರನ್ನ ಸಂಪರ್ಕಿಸ್ಬೋದು. ಈಗ ಇನ್ನೊಂದು ಕರೆ ಇದೆ, ಬಳ್ಳಾರಿಯಿಂದ ಧರಪ್ಪ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಧರಪ್ಪ ಅವರೇ. ಧರಪ್ಪ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಪ್ರಶ್ನೆ ಕೇಳಿ ಧರಪ್ಪ ಅವರೇ. ಸರ್, ನಾವು ಇದು ಕಾಮನ್ಚೇರಿ ಮೀನ್ ಬಿಟ್ಟಿದ್ದೀವಿ, ಫಿಶ್ ಹಾಂ, ಒಳ್ಳೆದಾಗ ಮೋಸ್ಟ್ಲಿ ಒಂದು 100-150 ಸ್ಕ್ವೇರ್ ಫೀಟ್ ಇದೆ. ಯಾವ ಮೀನು ಮರಿ ಬಿಟ್ಟಿದ್ದೀರಿ? ಕಾಮನ್ಚೇರಿ ಅಂತೇಳಿ ಬಳ್ಳಾರಿ ಇಲ್ಲಿ ಡಿಪಾರ್ಟ್ಮೆಂಟ್. ಕಾಮನ್ ಕಾರ್ಪ್. ಕಾಮನ್ ಕಾರ್ಪ್ ಇರಬಹುದು, ಸಾಮಾನ್ಯ ಗೆಂಡೆ ಅಂತ. ಕಾಮನ್ ಕಾರ್ಪ್ ಇರ್ಬೋದು ಸರ್. ಹಾಂ, ಕಾಮನ್ ಕಾರ್ಪ್ ಹೌದು ಸರ್. ಅದು ಮೋಸ್ಟ್ಲಿ ಬಿಟ್ಟು 1 ವರ್ಷ ಆಗಿ ಬಂತು ಸರ್. 1 ವರ್ಷ 1 ವರ್ಷ ಆಗಿ ಬಂತು ಸರ್. ಹ್ಞೂ ಹ್ಞೂ ಅವ್ರು 1.5 ಇಯರ್ಗೆ ಒಂದು 3 kg ತನಕ ಬೆಳಿತೇವೆ ಅಂತ ಹೇಳಿದ್ರು. ಅದಕ್ಕೆ ಫುಡ್ ಯಾವ ರೀತಿ ಕೊಡ್ಬೇಕಂತ ನಮಗೆ ಗೊತ್ತಾಗಿದೆ. ನಿಮ್ಮ ಕೊಳದ ವಿಸ್ತೀರ್ಣ ಹೇಳಿ ಸರ್. ಕೊಳದಿಷ್ಟು 100 ಅಡಿ ಉದ್ದ ಇದೆ, 150 ಅಡಿ ಅಗಲ ಇದೆ. 150 ಮತ್ತು 100 ಅಡಿ ಇದ್ದರೆ ನಿಮಗೆ 600ರಿಂದ 800 ಚದರ ಮೀಟರ್ನ ಕೊಳ. ಎಷ್ಟು ಮರಿ ಬಿಟ್ಟಿದ್ದೀರಿ? ಸರ್ 2,000 ಮರಿ ಬಿಟ್ಟಿದ್ರು ಅವರು. 2,000 ಸರ್. ನೋಡಿ, ಸಾಮಾನ್ಯವಾಗಿ ಕಡಿಮೆ ಅದು ನಿರ್ವಹಣೆಯಲ್ಲಿ ಬೆಳೆಸುವಾಗ 1 ಹೆಕ್ಟೇರ್ ಪ್ರದೇಶಕ್ಕೆ 5ರಿಂದ 6 ಸಾವಿರ ಮಾತ್ರ ಮರಿಗಳನ್ನ ಬಿಡಬೇಕು. ಅರ್ಥ 1 ಚದರ ಮೀಟರ್ಗೆ 0.6 ಅಂತ ಅರ್ಥ. 10,000 ಚದರ ಮೀಟರ್ಗೆ 5ರಿಂದ 6 ಸಾವಿರ ಬಿಡ್ತೀರಿ. ನೀವು 800 ಚದರ ಮೀಟರ್ಗೆ 2,000 ಮೀನುಗಳನ್ನು ಬಿಟ್ಟಿದ್ದೀರಿ, ಸಾಂದ್ರತೆ ಹೆಚ್ಚಾಯಿತು. ಜೊತೆಗೆ ಅವುಗಳನ್ನು ಸಾಕುವಾಗ ಸರಿಯಾದ ಪ್ರಮಾಣದಲ್ಲಿ ಗೊಬ್ಬರ ಮತ್ತು ಕೃತಕ ಆಹಾರ, ಮೇಲು ಆಹಾರವನ್ನು ನೀಡದೆ ಹೋದರೆ ಪ್ರಾರಂಭಿಕ ಹಂತದಲ್ಲಿ ಕುಂಠಿತ ಬೆಳವಣಿಗೆಯಾಗಿ ಮುಂಬರುವ ದಿನಗಳಲ್ಲಿ ಅದು ಬೆಳವಣಿಗೆ ಆಗೋದಿಲ್ಲ. ಸೊ ಹಾಗಾಗಿ ಸಾಕಣೆಯ ಕ್ರಮದಲ್ಲಿ ಹೆಚ್ಚು ಕಡಿಮೆ ಆಗಿರುವ ಸಾಧ್ಯತೆ ಹೆಚ್ಚಿರೋದ್ರಿಂದ ನೀವು ನನಗೆ ನಾಳೆ ಬೆಳಗ್ಗೆ ಕರೆ ಮಾಡಿ ಸಂಪೂರ್ಣ ನಿಮ್ಮ ಪ್ರಕ್ರಿಯೆಯಲ್ಲಿ ಎಲ್ಲಿ ತಪ್ಪಾಗಿದೆ, ಏನು ಅದನ್ನು ಸರಿ ಮಾಡ್ಬೋದು ಅನ್ನೋ ನಾವು ತಿಳಿಸ್ಕೊಡ್ತೀವಿ. ಆ ನಂತರ ಆ ಪ್ರಕಾರವಾಗಿ ವೈಜ್ಞಾನಿಕವಾಗಿ ನೀವು ಕೃಷಿಯನ್ನು ಮಾಡಿದ್ರೆ ಖಂಡಿತವಾಗಿ ಉತ್ತಮ ಇಳುವರಿ ಪಡೆಯೋದ್ರಲ್ಲಿ ಸಂದೇಹವಿಲ್ಲ. ಧನ್ಯವಾದಗಳು ಧರಪ್ಪ ಗೌಡ ಅವರೇ. ಈಗ ಯಡಿಯೂರಿಂದ ರಾಜೇಗೌಡ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ರಾಜೇಗೌಡ ಅವರೇ. ಹೇಳಿ ಸರ್. ಪ್ರಶ್ನೆ ಕೇಳಿ ರಾಜೇಗೌಡ ಅವರೇ. ಸರ್ ಏನಿಲ್ಲ, ನಾವು ಯಡಿಯೂರ್ ಹತ್ರ ನಮ್ದು ಒಂದು ಕೃಷಿ ಹೊಂಡ ಮಾಡಿದೀವಿ ಸರ್. ಹಾಂ, 200 ಅಡಿಗೆ 200 ಅಡಿ ಇದೆ ಸರ್ ನಮ್ದು. ಹಾಂ, 15 ಅಡಿ ನೀರಿತ್ತು, ಈಗ 2 ಅಡಿ ಕಮ್ಮಿ ಆಗಿದೆ ಸರ್. ಹಾಂ, ಅದಕ್ಕೆ ನಾವು ಒಂದು 12ರಿಂದ 13 ಸಾವಿರ ಮೀನು ಬಿಟ್ಟಿದ್ದೀವಿ ಸರ್, ಕಾಟ್ಲಾ ಮತ್ತೆ ರೋಹು ಸೇರಿಸಿ. ಹಾಂ. ಅದಕ್ಕೆ ಫುಡ್ ಏನ್ ಮಾಡ್ಬೇಕು ಅಂತ ಒಂಚೂರು ಮಾಹಿತಿ ಬೇಕಾಗಿತ್ತು ಸರ್ ನಮ್ಗೆ. ನಿಮಗೆ ಅದಕ್ಕೆ ಆಹಾರ ಹಾಕುವುದನ್ನು ಹೇಳುವ ಮೊದಲು ಅಷ್ಟು ಸಣ್ಣ ವಿಸ್ತೀರ್ಣಕ್ಕೆ ಅಷ್ಟು ಹೆಚ್ಚು ಮರಿಗಳನ್ನು, ಈಗ ನೀವು ಮೀನು ಮರಿ ಪಾಲನೆ ಮಾಡ್ತಾ ಇರೋದಾ ಸಾಕಣೆ ಮಾಡ್ತಾ ಇರೋದಾ? ಸಾಕಣೆ ಮಾಡಕ್ಕೆ ಸರ್, ಮೀನು ಬಿಟ್ಟಿದ್ದೀವಿ, ಮರಿ ತಂದು ಬಿಟ್ಟಿದ್ದೀವಿ ಸರ್. ಸಾಕಣೆ ಮಾಡಲಿಕ್ಕೆ ನೀವು ಆ ಕೊಳದ ಸಾಮರ್ಥ್ಯಕ್ಕಿಂತ 10 ಪಟ್ಟು ಹೆಚ್ಚು ಮೀನನ್ನು ಬಿಟ್ಟಿದ್ದೀರಿ. ಹಾಗಾಗಿ ಸಂಪೂರ್ಣ ವಿಫಲವಾಗುವ ಎಲ್ಲ ಸಾಧ್ಯತೆಗಳಿರುತ್ತೆ. ನೀವು ಆ ಮೀನು ಮರಿಗಳನ್ನು ಇತರ ಕೆರೆಕಟ್ಟೆಗಳಿಗೆ ಮಾರಾಟ ಮಾಡಿ ನಾವು ಶಿಫಾರಸು ಮಾಡಿದ ಸಾಂದ್ರತೆಯನ್ನು ಕಾಪಾಡಿಕೊಂಡ್ರೆ 6ರಿಂದ 8 ತಿಂಗಳಲ್ಲಿ ಅವು 600ರಿಂದ 800 ಗ್ರಾಮ್ ಬರುವ ಸಾಧ್ಯತೆ ಇದೆ. ಇದು ಅವೈಜ್ಞಾನಿಕವಾಗಿ ನೀವು ಅದಕ್ಕೆ ಮತ್ಸ್ಯ ಪಾಲನೆ ಮಾಡ್ತಾ ಇದ್ದೀರಿ. ನೀವು 12ರಿಂದ 20 ಸಾವಿರ ಹಾಕಬೇಕು ಅಂದರೆ 1.5ರಿಂದ 2 ಎಕರೆ ಪ್ರದೇಶದಲ್ಲಿ ಕೊಳ ಇರಬೇಕಾಗುತ್ತೆ. ಸರ್ 1 ಎಕರೆ ಇದೆ
ಸರ್. 200 ಅಡಿ 1 ಎಕರೆ ಕರೆಕ್ಟ್ ಆಗಿದೆ. 1 ಎಕರೆಗೆ 6,000 ಮೀನನ್ನು ಬಿಡಬೇಕಿತ್ತು. ಆದರೆ ಈಗಲೂ ತೊಂದರೆ ಇಲ್ಲ. ಆದರೆ ಸಾಂದ್ರತೆ ಹೆಚ್ಚಾದಂತೆಲ್ಲ ವೈಜ್ಞಾನಿಕವಾಗಿ ಅವುಗಳಿಗೆ ಬೇಕಾದ ಗಾಳಿ ಯಂತ್ರಗಳು, ಆಮ್ಲಜನಕವನ್ನು ಸಪ್ಲೈ ಮಾಡಲಿಕ್ಕೆ, ಕರಗಿದ ಆಮ್ಲಜನಕವನ್ನು ಸಪ್ಲೈ ಮಾಡಲಿಕ್ಕೆ 4 ರಿಂದ 6 ಮಿಲಿಗ್ರಾಮ್ ಪರ್ ಲೀಟರ್ ಬೇಕಾಗುತ್ತೆ. ಅದಕ್ಕೆ 1 ಎಕರೆ ಪ್ರದೇಶಕ್ಕೆ 2 ಗಾಳಿ ಯಂತ್ರಗಳು ಇದಾವ ನಿಮ್ಮಲ್ಲಿ? ಗಾಳಿ ಯಂತ್ರಗಳಿರಬೇಕು. ಬಹುಶಃ ಕರೆ ಸಂಪರ್ಕ ಕಳೆದು ಹೋಗಿದೆ ಅನ್ಸುತ್ತೆ. ಗಾಳಿ ಯಂತ್ರ ಆನಂತರ ರಾಜೇಗೌಡರು ತಮ್ಮನ್ನ ಸಂಪರ್ಕಿಸ್ತಾರೆ, ಅವಾಗ ಮಾಹಿತಿಯನ್ನು ವಿಚಾರವನ್ನು ಹೇಳ್ಬಿಡ್ತಾರೆ. ಗಾಳಿ ಯಂತ್ರಗಳಿರಬೇಕು ಖಂಡಿತ. ಮತ್ತು ಮೇಲು ಆಹಾರವಾಗಿ ಹಾಕಬೇಕು. ಕೇವಲ ನೈಸರ್ಗಿಕ ಆಹಾರದ ಮೇಲೆ ಹೆಚ್ಚು ಸಾಂದ್ರತೆಯಲ್ಲಿ ಮೀನನ್ನು ಬೆಳೀಲಿಕ್ಕೆ ಸಾಧ್ಯವಿಲ್ಲ. ಹೆಚ್ಚಿನ ಸಾಂದ್ರತೆಯಲ್ಲಿ ಬೆಳಿಬೇಕು ಅಂತ ಅಂದರೆ ಅವುಗಳಿಗೆ ಬೇಕಾದ ಗಾಳಿ ಮತ್ತು ಮೇಲು ಆಹಾರವನ್ನು ನಾವು ನಿರಂತರವಾಗಿ ನೀಡಬೇಕಾಗುತ್ತೆ. 4 ಟನ್ ಮೀನಿನ ಉತ್ಪಾದನೆ ಮಾಡಬೇಕು ಅಂತ ಅಂದರೆ 6 ಟನ್ ಕೃತಕ ಆಹಾರವನ್ನು ನಾವು ಕೊಡಬೇಕಾಗುತ್ತೆ. ಜೀವಿತಾವಧಿಯಲ್ಲಿ, ಸಾಕಾಣಿಕೆ ಅವಧಿಯಲ್ಲಿ ಹಾಕಬೇಕಾಗುತ್ತೆ. ಅವೆರಡನ್ನು ಮಾಡಿದ್ರೆ ಹೆಚ್ಚಿನ ಸಾಂದ್ರತೆಯಲ್ಲಿ ಬೆಳೀಬಹುದು. ಧನ್ಯವಾದಗಳು ರಾಜೇಗೌಡ ಅವರೇ. ಈಗ ಮೀನುಗಳ ಮಾರಾಟ ಮತ್ತು ರಫ್ತಿಗೆ ಏನು ಅವಕಾಶಗಳಿದ್ದಾವೆ, ಏನು ವ್ಯವಸ್ಥೆಗಳಿದ್ದಾವೆ ಅಂತ? ಭಾರತದಲ್ಲಿ ವಾರ್ಷಿಕವಾಗಿ 12.8 ಮಿಲಿಯನ್ ಟನ್ ಮೀನಿನ ಉತ್ಪಾದನೆ ಆಗ್ತಾ ಇದೆ. ಕಳೆದ 65 ವರ್ಷಗಳಲ್ಲಿ ಮೀನಿನ ಉತ್ಪಾದನೆಯಲ್ಲಿ 5 ಪಟ್ಟು ಹೆಚ್ಚಾಗಿದೆ. ವಿಜ್ಞಾನ ತಂತ್ರಜ್ಞಾನದ ಅರಿವಿನಿಂದಾಗಿ ಇವತ್ತು 12.8 ಮಿಲಿಯನ್ ಆಹಾರ ಉತ್ಪಾದನೆ ಆಗ್ತಾ ಇದೆ. ಮೀನು ಕೃಷಿಯಲ್ಲಿ ನಾವು 2ನೇ ಸ್ಥಾನದಲ್ಲಿದ್ದೀವಿ, ಚೀನಾ 1ನೇ ಸ್ಥಾನದಲ್ಲಿದೆ. ಒಟ್ಟಾರೆ ಮೀನಿನ ಉತ್ಪಾದನೆಯಲ್ಲಿ ಭಾರತ 4ನೇ ಸ್ಥಾನದಲ್ಲಿದೆ. ಕರ್ನಾಟಕದಲ್ಲಿ ಸುಮಾರು 5.89 ಲಕ್ಷ ಟನ್ ಮೀನಿನ ಉತ್ಪಾದನೆ ಆಗ್ತಾ ಇದೆ. ವಾರ್ಷಿಕವಾಗಿ ಸುಮಾರು 13.6 ಲಕ್ಷ ಟನ್ ಮೀನು ಮತ್ತು ಸೀಗಡಿಯನ್ನು ನಾವು ರಫ್ತು ಮಾಡ್ತಾ ಇದ್ದೀವಿ. ಈ ರಫ್ತಿನಿಂದನೇ ನಾವು 48,500 ಕೋಟಿ ವಿದೇಶಿ ವಿನಿಮಯ ಗಳಿಸ್ತಾ ಇದ್ದೀವಿ. 30 ವರ್ಷದಿಂದ ಕೇವಲ 4,000 ಕೋಟಿಗಳ ವಿದೇಶಿ ವಿನಿಮಯ ಇತ್ತು. ಈಗ 48,500 ಕೋಟಿಯ ವಿದೇಶಿ ವಿನಿಮಯ ಗಳಿಸ್ತಾ ಇದ್ದೀವಿ ಭಾರತದ ಒಂದು ವರ್ಷಕ್ಕೆ. ಅದರಲ್ಲಿ 60% ಸೀಗಡಿಯೇ ಆಗಿದೆ. ಹಾಗಾಗಿ ಭಾರತದಲ್ಲಿ ಬೆಳೆದಂತಹ ಸೀಗಡಿ ಮತ್ತು ಮೀನಿಗೆ ಜಗತ್ತಿನಾದ್ಯಂತ ಬೇಡಿಕೆ ಇದೆ. ಅದನ್ನು ಪುಷ್ಟೀಕರಿಸಲಿಕ್ಕೆ ಮತ್ತು ಉತ್ತೇಜನ ಕೊಡಲಿಕ್ಕೆ ಭಾರತ ಸರ್ಕಾರ ಏಪ್ರಿಲ್ ತಿಂಗಳಲ್ಲಿ ಪ್ರಧಾನಮಂತ್ರಿ ಮತ್ಸ್ಯ ಸಂಪದಾ ಯೋಜನೆ, ಒಂದು ಮಹತ್ವಾಕಾಂಕ್ಷಿ ಯೋಜನೆಯನ್ನು ತಂದು 2025ರ ವೇಳೆಗೆ 15 ಮಿಲಿಯನ್ ಟನ್ ಮೀನಿನ ಉತ್ಪಾದನೆ ಆಗಬೇಕು ಅಂತ ಹೇಳಿ 20,500 ಕೋಟಿಯ ಅನುದಾನವನ್ನು ಮುಂದಿನ 5 ವರ್ಷಗಳಿಗೆ ಭಾರತ ಸರ್ಕಾರ ನೀಡಿದೆ. ಅದು ಹೆಮ್ಮೆಯ ವಿಚಾರ. ಕರ್ನಾಟಕ ಸರ್ಕಾರವು ಕೂಡ ಈ ವರ್ಷಕ್ಕೆ ಸುಮಾರು 127 ಕೋಟಿಯಷ್ಟನ್ನ ಅಂದಾಜು ವೆಚ್ಚಪಟ್ಟಿಯನ್ನು ಕಳಿಸಿದೆ. 100 ಜನ ಫಲಾನುಭವಿಗಳು ಎಲ್ಲ ಜಿಲ್ಲೆಯಾದ್ಯಂತ ಆಧುನಿಕ ಮೀನು ಕೃಷಿಯ ಬಗ್ಗೆ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ. ಇನ್ನೊಂದು 2 ತಿಂಗಳುಗಳಲ್ಲಿ ಅವರಿಗೆ ಇದರ ಫಲ ಅವರಿಗೆ ತಲುಪಲಿದೆ ಸರ್. ಹಾಗಾಗಿ ಮೀನುಗಾರಿಕೆಯನ್ನು ಒಂದು ಆದಾಯದ ಉದ್ಯಮವಾಗಿ, ಪರ್ಯಾಯ ಉದ್ಯಮವಾಗಿ ಅಥವಾ ಆಲ್ಟರ್ನೇಟಿವ್ ಲೈವ್ಲಿಹುಡ್ ಆಗಿ ಸ್ವೀಕರಿಸಲಿಕ್ಕೆ ಬಹಳ ದೊಡ್ಡ ಅವಕಾಶಗಳಿದೆ. ಯಾಕೆ ಅಂದರೆ ಭಾರತದಲ್ಲಿ ಯಥೇಚ್ಛವಾದ ಜಲಸಂಪನ್ಮೂಲ ಇದೆ. 8,000 ಕಿಲೋಮೀಟರ್ನಷ್ಟು ಕರಾವಳಿ ತೀರ, 2.02 ಮಿಲಿಯನ್ ಸ್ಕ್ವೇರ್ ಕಿಲೋಮೀಟರ್ನಷ್ಟು ಖಂಡಾವರಣ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್, 3.15 ಮಿಲಿಯನ್ ಹೆಕ್ಟೇರ್ನಷ್ಟು ರಿಸರ್ವೈರ್ಸ್, 3.15 ಮಿಲಿಯನ್ ಹೆಕ್ಟೇರ್ ಜಲಾಶಯಗಳಿದ್ದಾವೆ ಮತ್ತು 2.35 ಮಿಲಿಯನ್ ಹೆಕ್ಟೇರ್ನಷ್ಟು ಪಾಂಡ್ಸ್ ಆ್ಯಂಡ್ ಲೇಕ್ಸ್, 2 ಮಿಲಿಯನ್ ಹೆಕ್ಟೇರ್ನಷ್ಟು ಬ್ರ್ಯಾಕಿಶ್ ವಾಟರ್, ಚೌಳುಪ್ಪು ನೀರು. ಇಷ್ಟೆಲ್ಲ ಜಲಸಂಪನ್ಮೂಲಗಳಿದ್ದಾಗೆದ್ರಿಂದ ನಾವು ಉತ್ಪಾದನೆಗಿಂತ ಉತ್ಪಾದಕತೆಯೆಡೆಗೆ ಮನಸ್ಸು ಮಾಡಿದ್ರೆ, ವೈಜ್ಞಾನಿಕ ಮೀನು ಕೃಷಿಯನ್ನು ಕೈಗೊಂಡದ್ದೇ ಆದರೆ, ಯಾಕಂದರೆ ಪ್ರಿನ್ಸಿಪಲ್ಸ್ ಆಫ್ ಸೈನ್ಸ್ ಎಲ್ಲ ಕಡೆ ಒಂದೇ, ವಿಜ್ಞಾನದ ಮೂಲ ತತ್ವ. ಚೀನಾದಲ್ಲಿ 40 ಟನ್ ಒಂದು ಹೆಕ್ಟೇರ್ಗೆ ಉತ್ಪಾದನೆ ಮಾಡ್ತಾ ಇದ್ದಾರೆ ಅಂದರೆ ನಾವು 4 ರಿಂದ 6 ಟನ್ ಉತ್ಪಾದನೆ ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಕೆಲವರು 40 ಟನ್ ಉತ್ಪಾದನೆ ಮಾಡ್ತಾ ಇದ್ದಾರೆ. ನಾನು ದೇಶದ ಸರಾಸರಿ ಉತ್ಪಾದನೆಯನ್ನು ಹೇಳ್ತಾ ಇದ್ದೀನಿ. ನಮ್ಮ ದೇಶದ ಸರಾಸರಿ ಉತ್ಪಾದನೆ 40 ಟನ್ ಆಗಬೇಕು ಅಂದರೆ ಅವರು ಪಾಲಿಸುವಂತಹ ಯಶಸ್ವಿ ಸೂತ್ರಗಳನ್ನು ಪಾಲಿಸಿದರೆ ಖಂಡಿತ ನಮ್ಮ ಭಾರತವು ಕೂಡ ಹೆಚ್ಚು ಉತ್ಪಾದನೆ ಮಾಡೋದ್ರಲ್ಲಿ ಸಂದೇಹವಿಲ್ಲ. ಆ ಕಡೆಗೆ ಪ್ರಧಾನಮಂತ್ರಿ ಮತ್ಸ್ಯ ಸಂಪದಾ ಯೋಜನೆ ಬಹಳ ದೊಡ್ಡ ಅವಕಾಶವನ್ನು ನೀಡಿದೆ. ಈಗ ಬೇರೆ ಬೇರೆ ಥರದ ಮೀನುಗಾರಿಕೆ ಕೃಷಿ, ಅದ್ರ ಬಗ್ಗೆ ಮಾಹಿತಿ ನೀಡ್ಬೋದಾ? ಇದರಲ್ಲಿ ಯಾವ್ಯಾವ ಥರ ಇದೆ ಅಂತೇಳಿ. ಸಾಮಾನ್ಯವಾಗಿ ಎಕ್ಸ್ಟೆನ್ಸಿವ್ ಮೆಥಡ್ ಅಂತ ಹೇಳ್ತೀವಿ. ಇಲ್ಲಿ ಎಕ್ಸ್ಟೆನ್ಸಿವ್ ಮೆಥಡ್ ಅಂತ ಅಂದರೆ ಕೇವಲ ಮೀನು ಮರಿ ಬಿತ್ತೋದಷ್ಟೇ, ಅಗತ್ಯ ಬಿದ್ದರೆ ಗೊಬ್ಬರ ಹಾಕೋದು, ಇನ್ನೇನು ಇಲ್ಲ. ಇಲ್ಲಿ
ವರ್ಷಕ್ಕೆ 600ರಿಂದ 1,500 kg ಮೀನನ್ನು ಒಂದು ಹೆಕ್ಟೇರ್ ಪ್ರದೇಶಕ್ಕೆ ಪಡೆಯಬಹುದು. ಇನ್ನು ಸೆಮಿ ಇಂಟೆನ್ಸಿವ್ ಅರೆ ಸಾಂದ್ರೀಕೃತ ಮೀನು ಕೃಷಿಯಲ್ಲಿ ನಾವು 1 ಚದರ ಮೀಟರ್ಗೆ 1 ಅಂದರೆ 1 ಹೆಕ್ಟೇರ್ ಪ್ರದೇಶಕ್ಕೆ 10,000 ಮೀನುಗಳನ್ನು ಬಿಟ್ಟು 15 ದಿನಕ್ಕೊಮ್ಮೆ ರಸಗೊಬ್ಬರಗಳನ್ನು ಸಾವಯವ ಗೊಬ್ಬರವನ್ನು ಹಾಕಿ ಈ ಈ ದೇಶೀಯ ಆಹಾರ ಕಡಲೆಕಾಯಿ ಹಿಂಡಿ ಮತ್ತು ಅಕ್ಕಿ ತೌಡನ್ನು ಹಾಕಿ 10ರಿಂದ 12 ತಿಂಗಳು ಬೆಳೆದ್ರೆ 3,500ರಿಂದ 4,000 kg ಮೀನನ್ನು ಉತ್ಪಾದನೆ ಪಡಿಬಹುದು. ಇದು ಮೀನು ಕೃಷಿ ಯಾವತ್ತೂ ಲಾಭದಾಯಕ. ಯಾಕೆ ಅಂದರೆ ಭತ್ತದ ಕೃಷಿಯಲ್ಲಿ ನಾವು ತಗೊಂಡ್ರೆ ಕೇವಲ ನಿವ್ವಳ ಲಾಭ 30,000 ಪಡೀಲಿಕ್ಕೆ ಸಾಧ್ಯ, ಅದು ಮ್ಯಾನೇಜರ್ ಕಾಸ್ಟ್ ಬಿಟ್ಟು. ಕಬ್ಬಿನಲ್ಲಿ 50,000, ಅದು 50 ಟನ್ ಉತ್ಪಾದನೆ ಆದರೆ ಒಂದು ಎಕರೆ ಪ್ರದೇಶಕ್ಕೆ 25 ಕ್ವಿಂಟಲ್ ಭತ್ತ ಉತ್ಪಾದನೆ ಆದರೆ ಮೀನು ಕೃಷಿಯಲ್ಲಿ ಲಾಭ ನಷ್ಟದ ಅನುಪಾತ ಬೆನಿಫಿಟ್ ಕಾಸ್ಟ್ ರೇಷಿಯೋ ಯಾವತ್ತೂ 2ವರೆಗಿನ ಹೆಚ್ಚಿದೆ. ಆದರೆ ಭತ್ತದಲ್ಲಿ 1:1.2, ₹1 ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ₹1.20 ಸಿಗುತ್ತೆ. ಕಬ್ಬಿನಲ್ಲಿ ₹1 ಇನ್ವೆಸ್ಟ್ ಮಾಡಿದ್ರೆ ₹1.80 ಸಿಗುತ್ತೆ. ಮೀನು ಕೃಷಿಯಲ್ಲಿ ₹2.40 ಸಿಗುತ್ತೆ. ಮೀನು ಮರಿ ಪಾಲನೆಯಲ್ಲಿ 4ರಿಂದ 6 ಲಾಭ ನಷ್ಟದ ಅನುಪಾತ ಇದೆ. ಆ ದೃಷ್ಟಿಯಿಂದ ಜೊತೆಗೆ ಸಾಂದ್ರೀಕೃತ ಮೀನು ಕೃಷಿ ಇತ್ತೀಚೆಗೆ ಇಂಟೆನ್ಸಿವ್ ಅಕ್ವಾಕಲ್ಚರ್ ಜಾಸ್ತಿ ಆಗ್ತಾ ಇದೆ. ಅಲ್ಲಿ ನಾವು ಹೆಚ್ಚು ಸಾಂದ್ರತೆಯಲ್ಲಿ 1 ಹೆಕ್ಟೇರ್ ಪ್ರದೇಶಕ್ಕೆ 20ರಿಂದ 30,000 ಮೀನು ಮರಿಗಳನ್ನು ಬಿಟ್ಟು ಗಾಳಿ ಯಂತ್ರಗಳ ಮುಖಾಂತರ ಕರಗಿದ ಆಮ್ಲಜನಕವನ್ನು ಹೆಚ್ಚಿಸಿ ಮತ್ತು ಕೃತಕ ಆಹಾರ ಅಂದರೆ ಮೇಲು ಆಹಾರವಾಗಿ ಕಂಪನಿಗಳು ಮಾಡಿದ 30% ಪ್ರೋಟೀನ್ ಇರುವಂತಹ 6% ಕೊಬ್ಬಿರುವಂತಹ ಆಹಾರವನ್ನು ನೀಡಿದ್ರೆ ಕೇವಲ 8 ತಿಂಗಳಲ್ಲಿ ನಾವು 10ರಿಂದ 15 ಟನ್ 1 ಹೆಕ್ಟೇರ್ ಪ್ರದೇಶಕ್ಕೆ ಉತ್ಪಾದನೆ ಮಾಡುವ ಅವಕಾಶ ಇದೆ. ಅದನ್ನೂ ಮೀರಿದ ಹೊಸ ತಂತ್ರಜ್ಞಾನಗಳು, ಇಸ್ರೇಲಿ ತಂತ್ರಜ್ಞಾನ ಅಂದರೆ ಬಯೋಫ್ಲಾಕ್ ಟೆಕ್ನಾಲಜಿ. ಕೇವಲ 10ರಿಂದ 50 ಟನ್ ನೀರು, ಈಗ ನಾವೇನು ಚಿತ್ರದಲ್ಲಿ ಕಾಣ್ತಾ ಇದ್ದೀರಿ ಅದು 30 ಟನ್ ಇಡುವಂತಹ 6 ಮೀಟರ್ ವ್ಯಾಸ ಇರುವಂತಹ ಟ್ಯಾಂಕ್ ಅದು. ಅಲ್ಲಿ ನಾವು 1,800 kg ಮೀನಿನ ಉತ್ಪಾದನೆ ಮಾಡ್ಬೋದು. ಕೇವಲ ಮನೆಯ ಹಿತ್ತಲಿನಲ್ಲಿ ಯಾರಿಗೆ ಸಂಪನ್ಮೂಲಗಳ ಕೊರತೆ ಇದೆ, ಹಣ ಇದೆ ಮತ್ತು ಜಾಗ ಇಲ್ಲ, ನೀರಿನ ಸೌಲಭ್ಯ ಇರುವವರು ತಮ್ಮ ಬ್ಯಾಕ್ ಯಾರ್ಡ್ಗಳಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವಾದ ಬಯೋಫ್ಲಾಕ್ ತಂತ್ರಜ್ಞಾನ ಮತ್ತು ರೀಸರ್ಕ್ಯುಲೇಟರಿ ಅಕ್ವಾಕಲ್ಚರ್ ಸಿಸ್ಟಮ್ ನೀರನ್ನು ಮರುಬಳಕೆ ಮಾಡಿಕೊಂಡು ಸಾಂದ್ರೀಕೃತ ಮೀನು ಕೃಷಿಯನ್ನು ಮಾಡಿದ್ರೆ 1 ಹೆಕ್ಟೇರ್ ಪ್ರದೇಶದಲ್ಲಿ ಬರುವಂಥ ಉತ್ಪಾದನೆಯನ್ನು ಕೇವಲ 100 ಚದರ ಮೀಟರ್ ಪಡೆಯೋದಕ್ಕೆ ಸಾಧ್ಯ ಇದೆ. ಡಾಕ್ಟರ್ ಶಿವಕುಮಾರ್ ಅವರೇ, ಇದುವರೆಗೆ ನೀವು ಈ ವಿಶ್ವ ಮೀನುಗಾರಿಕಾ ದಿನಾಚರಣೆ, ಮತ್ಸ್ಯ ಪಾಲನೆ, ಏನೇನು ಅವಕಾಶಗಳಿದ್ದಾವೆ ಅನ್ನೋದ್ರ ಬಗ್ಗೆ ಅತ್ಯುತ್ತಮ ಮಾಹಿತಿಯನ್ನು ನೀಡಿದಿರಿ. ರೈತರ ಪ್ರಶ್ನೆಗಳಿಗೆ ಸಮಂಜಸವಾದ ಉತ್ತರವನ್ನು ನೀಡಿದಿರಿ. ರೈತರ ಪರವಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್.